ಇವ್ ನಮ್ಮ ಕಾಲೇಜ್ ಟಾಪರ್ ಗಣೇಶ್ ಅಲ್ವಾ? ಇವ್ ನನಗೆ ಪಾನಿಪುರಿ ಅಂಗಡಿ ಕೆಲಸ ಮಾಡ್ತಿದ್ದಾನೆ. ಕೇಳಮ್ಮ. ಹಾಯ್ ಮಗ. ಹಾಯ್ ಮಗ. ಮಗ ನೀನು ಕಾಲೇಜಲ್ಲಿ ಟಾಪರ್ ಆಗಿದ್ದಲ್ಲ, ನೀನೇನ್ ಇಲ್ಲಿ ಕೆಲಸ ಮಾಡ್ತಿದ್ಯಾ? ಬಿಡು ಮಗ, ಏನ್ ಕೇಳ್ತಿ? ನಾನು ಓದ್ಬೇಕಂತ ತುಂಬಾ ಆಟ ಇತ್ತು, ತುಂಬಾ ಛಲ ಇತ್ತು. ಆದ್ರೆ ಏನ್ ಮಾಡೋದು, ನಾವು ತುಂಬಾ ಬಡವರಲ್ವಾ, ನಾವಪ್ಪ ನನಗೆ ಸಪೋರ್ಟ್ ಮಾಡ್ಲಿಲ್ಲ. ಬಿಡು ಮಗ, ಅದು ಕತೆ ಇರ್ಬೇಡ. ಏನೋ ಬಡವ್ರ ಪಕ್ಷ ಪಾನಿಪುರಿ ಬಂಡಿ ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ಮಗ ನಿನಗೆ ಈ ತರ ಕೆಲಸ ಸೂಟ್ ಆಗಲ್ಲ ಮಗ. ನೀನ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಓದ್ಬೇಕಾಗಿತ್ತು ಮಗ. ನೀನು ತುಂಬಾ ಒಳ್ಳೆ ಕೆಲಸನೇ ಸಿಕ್ತಿತ್ತು. ಹುನ್ ಮಗ, ನಾ ಪೊಲೀಸ್ ಆಗ್ಬೇಕಂತ ತುಂಬಾ ಡ್ರೀಮ್ ಇತ್ತು. ಆದ್ರೆ ಏನ್ ಮಾಡ್ಲಿ, ಪಾನಿಪುರಿ ಅಂಗಡಿ ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಷ್ಟೇ ಮಗ. ಬಡವ್ರ ಪಕ್ಷ, ಏನ್ ಮಾಡಕ್ಕಾಗಲ್ಲ. ನಂದು ಬಿಡು ಮಗ. ಹೌದು, ನೀನೇನ್ ಮಾಡ್ತಿದ್ಯಾ? ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಮಗ. ಬಿಡ್ರಪ್ಪ, ನೀವೆಲ್ಲ ದೊಡ್ಡ ಸಾವುಕಾರ ಮಂದಿ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ. ನಾನು ಪಾನಿಪುರಿ ಅಂಗಡಿ ಕೆಲಸ ಮಾಡ್ತೀನಿ. ಹೌದು, ನಿಮ್ಗೆ ಎಷ್ಟು ಕೊಡ್ತಾರೆ ಪೇಮೆಂಟು? ನನ್ಗೇನ್ ಬಿಡು ಮಗ, ನಾನು ತಿಂಗಳಿಗೆ 25,000 ದುಡಿತೀನಿ. ಹೌದು, ನೀನ್ ತಿಂಗಳಿಗೆ ಎಷ್ಟು ದುಡಿತೀಯ ಇಲ್ಲಿ? ಏನಿಲ್ಲ ಮಗ, ತಿಂಗಳಿಗೆ ಏನಾದ್ರೂ ಒಂದು 40,000 ರೂಪಾಯಿ ದುಡಿತೀನಿ. ಏನು? ನಾನ್ ನೋಡಿದ್ರೆ A ಶಿಫ್ಟ್, B ಶಿಫ್ಟ್, C ಶಿಫ್ಟ್ ಅಂತ ತಿಂಗಳಿಗೆ ಬರೀ 25,000 ದುಡಿತೀನಿ. ಆದ್ರೆ ಮಗ ನಿಮ್ ತಿಂಗಳಿಗೆ 40,000 ದುಡಿತೀನಿ ಅಂದ್ರೆ ಗ್ರೇಟ್ ಮಗ. ಮಗ, ಒಂದ್ ಮಾತೇಳ, ಬಡವ್ರ ಲೈಫ್ ಹೆಂಗಂದ್ರೆ ಅನ್ಕೊಂಡಿದ್ದು ಏನಾಗಲ್ಲ ಮಗ. ಜೀವನದಲ್ಲಿ ಏನಾಗುತ್ತೆ ಅದು ನಡ್ಸ್ಕೊಂಡು ಹೋಗೋದೇ ಜೀವನ ಮಗ. ಅಷ್ಟೇ, ಜೀವನದಲ್ಲಿ ಏನ್ ಅನ್ಕೊಂಡಿರ್ತೀವಿ ಅದಾಗಲ್ಲ. ಅದ ಬಂದಿರೋದನ್ನ ಯಾವತ್ತಿಗೂ ಕೆಲಸ ನಿಲ್ಸ್ಕೊಂಡು ಹೋಗ್ಬೇಕು ಮಗ. ಅಷ್ಟೇ ಜೀವನ, ಬಡವ್ರ ಲೈಫ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.